ಸಿಜೆಪಿಯ ಸಂಪೂರ್ಣ ಬೇಡಿಕೆಗೆ ಕೇಂದ್ರ ಇಲ್ಲಿ ಮಣದಿಲ್ಲ. ಕೇವಲ 2 ಬೇಡಿಕೆಗಳಿಗೆ ಮಾತ್ರ ಕೇಂದ್ರ ಒಪ್ಪಿಗೆಯನ್ನು ಕೊಟ್ಟಿದೆ. ಅವರಿಟ್ಟಿದ್ದು 3 ಬೇಡಿಕೆ ಮುಖ್ಯವಾಗಿ. ಅದರಲ್ಲಿ ಎಲ್ಲ ಬೇಡಿಕೆಗಳಿಗೂ ಓಕೆ ಅಂತ ಹೇಳಿಲ್ಲ ಕೇಂದ್ರ. ಹಾಗಾಗಿ ಅವ್ರ ಹೋರಾಟ ಇನ್ನೂ ಕೂಡ ಹಾಗೆ ಮುಂದುವರಿಯುತ್ತೆ ಅನ್ನೋದು ಭಾಳ ಕ್ಲಿಯರ್ ಇಲ್ಲಿ. JP ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆಗೆ ಸೌರವ್ ಏನಿದ್ದಾರೆ, ಹಾಗೆ ಅಶುತೋಷ್ ಏನಿದ್ದಾರೆ, ಅವರು ಕೂಡ ಭಾಳ ಹೊತ್ತುಗಳ ಕಾಲ ಮಾತುಕತೆ ನಡೆಸಿದ್ರು. ಬಟ್ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಅವ್ರಿಗೆ ಪೂರಕವಾಗಿ ಮಾತಾಡಿದರು. ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ ಇದೆ, 3ನೇ ಹಂತದ್ದು. CJP ಮತ್ತು ಕೇಂದ್ರ ನಾಯಕರ ಜೊತೆ ನಾಳೆ ಮಾತುಕತೆ ನಡೆಯುತ್ತೆ. ಆ ಮಾತುಕತೆ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಹುತೇಕವಾಗಿ ನಮ್ಗೆ ನಾಳೆ ಸಂಜೆ ಒಳಗಡೆ ಗೊತ್ತಾಗುತ್ತೆ ಧರ್ಮೇಂದ್ರ ಪ್ರಧಾನ್ ಏನಾದರೂ ರಾಜೀನಾಮೆ ಅಂತ. ನೋಡಿ, ಅವ್ರ 3 ಬೇಡಿಕೆಗಳು ಯಾವ್ಯಾವ್ದು ಹಾಗಾದರೆ. ಆರಂಭದ ಬೇಡಿಕೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಪ್ರಧಾನಿ ಮೋದಿಯವರು ಒತ್ತಡ ಹಾಕಲಿ ಅವ್ರ ಮೇಲೆ. ಯಾಕೆ ಅದಕ್ಕೆ ಅಂಟ್ಕೊಂಡು ಕೂತಿದ್ದಾರೆ? ಯಾಕೆ ಅವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ? ಈ ಹಿಂದೆ ಸ್ವಾಭಿಮಾನಕ್ಕೋಸ್ಕರ ಎಷ್ಟೋ ಸಚಿವರುಗಳು ರಿಸೈನ್ ಮಾಡಿ ಹೋಗಿದ್ದಾರೆ. ಇವ್ರು ಯಾಕೆ ಅಲ್ಲೇ ಜಾಂಡ ಊರಿದ್ದಾರೆ? ನೈತಿಕತೆ ಮೇಲೆ ಅವರು ರಾಜೀನಾಮೆ ಕೊಡಬೇಕು. 22 ವಿದ್ಯಾರ್ಥಿಗಳ ಒಂದು ಸಾವಾಗಿದೆ ಇಲ್ಲಿ. ಯಾರು ಹೊಣೆ ಅದಕ್ಕೆ? NTA ಅದರ ಅಂಡರಲ್ಲಿ ಎಕ್ಸಾಮ್ಗಳಾಗಿರೋದು. ಬರೀ ಇಲ್ಲಿ ಅಧಿಕಾರಿಗಳು ಮಾತ್ರ ಹೊಣೆಗಾರನಾಗಿ ಮಾಡಿದ್ರೆ ಪ್ರಧಾನವರು ಆ ಒಂದು ಇಲಾಖೆಯ ಸಚಿವರಲ್ವಾ? ಮತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಇದಕ್ಕೂ ಕೂಡ ಆಲ್ಮೋಸ್ಟ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೋರಾಟಗಾರರ ಮೇಲಿನ FIR ವಾಪಸ್ ಪಡಿಬೇಕು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಎಸ್ ಅಂತ ಹೇಳಿದೆ. ಈಗ ಒಂದು ಬಾಕಿ ಇರೋದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತೆಗೆದುಕೊಳ್ಳೋದು. ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ ಇಲ್ವಾ? ಬಹುತೇಕವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಒಂದು ವಾದ, ಒಂದು 60%. ಇಲ್ಲ, ಯಾವುದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ, ಕೊಡೋದಿಲ್ಲ ಅಂತ ಇನ್ನೊಂದು ಕಡೆ ವಾದ. ಅಂದರೆ ಇದನ್ನು ಭಾಳ ಕೂಲಾಗಿ ಬಗೆಹರಿಸಬೇಕು ಅಂತ ಕೇಂದ್ರ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ. ಹಾಗಾಗಿನೇ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ, ಕರೆದು ಮಾತಾಡೋದು. ಯಾಕಂದರೆ ಮೊನ್ನೆ ಲಾಠಿ ಚಾರ್ಜ್ ಮಾಡಿಸಿದ್ರು, ರಕ್ತ ಬರಂಗೆ ಹೊಡೆದ್ರು, ಕೈಕಾಲು ಮುರಿದ್ರು, ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು. ಈಗ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಲ್ವಾ? ಕೇಂದ್ರ ಸರ್ಕಾರ ದಬ್ಬಾಳಕೆ ಮಾಡ್ತಿದೆ, ದೌರ್ಜನ್ಯ ಮಾಡ್ತಿದೆ, ವಿದ್ಯಾರ್ಥಿ ವಿರೋಧಿ, ಈ ಥರದ ಒಂದು ಹಣೆಪಟ್ಟಿ ಆಲ್ರೆಡಿ ಮೊನ್ನೆ ಹೋರಾಟದ ಕೆಲ ಸನ್ನಿವೇಶಗಳನ್ನ ನೋಡಿದ್ರೆ ಅದು ಹಂಗಾಗಿದೆ. ಬಟ್ ಅದರಿಂದ ಹೊರಬರಬೇಕು ಅಂತಂದರೆ ಈಗ ಉಳಿದಿರೋದು CJP ಅವ್ರನ್ನ ಕರೆದು ಅವ್ರ ಜೊತೆ ಮಾತಾಡಿ ಅದನ್ನು ಕೂಲಾಗಿ ಬಗೆಹರಿಸ್ಕೊಳ್ಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಪ್ಲ್ಯಾನ್ ಮಾಡಿದೆ. ವಾಂಗ್ಚುಕ್ ಕೂಡ ಈಗ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ. ಈಗ ಜಿರಳೆ ಪಾರ್ಟಿಯವರು, ಇವರು ಕೂಡ ಹೋರಾಟವನ್ನು ಕೈ ಬಿಟ್ಟರೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲವೂ ಸ್ಟಾಪ್ ಆಗುತ್ತೆ ಅಂತ ಇವರ ಒಂದು ಅಜೆಂಡಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನಿರೀಕ್ಷಾ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಿರೀಕ್ಷಾ, ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಈ CJP ಪಾರ್ಟಿಯವರ ಹೋರಾಟಕ್ಕೆ ಭಾಗಶಃ ಮಣಿದಿದೆ ಅಂತ ಅನಿಸುತ್ತಾ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ? ಮತ್ತು ನಾಳೆ ನಡೆಯುವಂಥ ಕೆಲವೊಂದಿಷ್ಟು ಮಾತುಕತೆ ಎಷ್ಟರ ಮಟ್ಟಿಗೆ ಕುತೂಹಲ ಇದೆ? ಅದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ಮಹತ್ವದ ನಿರ್ಧಾರಗಳು ಏನೇನು ಅಂತ? ಹೌದು ಪ್ರಭು, ಕಳೆದ ಸೋಮವಾರ CJP ಪಕ್ಷ ಹೋರಾಟವನ್ನು ಆರಂಭ ಮಾಡುತ್ತೆ. ಯಾವಾಗ CJP ಪಕ್ಷ ಹೋರಾಟವನ್ನು ಆರಂಭ ಮಾಡುತ್ತಾ ಆಗ ಪೊಲೀಸರು ಬಂದು ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆಗ ಶುರುವಾದಂತಹ ಕಿಚ್ಚು ಇಲ್ಲಿಯವರೆಗೂ ಸಹ ದೆಹಲಿಯನ್ನ ಜಂತರ್ ಮಂತರನ್ನ ದಗದಗಿಸುವಂತೆ ಮಾಡ್ತಾ ಇದೆ. ಆರಂಭದಲ್ಲಿ ಕೇವಲ ಜಿರಳೆ ಪಕ್ಷ ಅಂತ ಹೇಳಿದ್ರೆ, ಕೇವಲ ಜೆನ್ಸಿಗಳು ಅಂತ ಹೇಳಿದ್ರೆ, ಒಂದು 100 ರೂಪಾಯಿ ಹಿಟ್ಟು ತಂದು ಹೊಡೆದ್ರೆ ಜಿರಳೆಗಳೆಲ್ಲ ನಾಶ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದ್ರೆ ಇವತ್ತು ಅದೇ ಪಕ್ಷ, ಇವತ್ತು ಅದೇ CJP ಪಕ್ಷ ಇಡೀ ಸಾಮ್ರಾಜ್ಯವನ್ನ ಮೆಟ್ಟಿ ನಿಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕಾರಣ, ನಾವು ಬರೆಯುವಂತಹ ಪರೀಕ್ಷೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ನಾವು ನಿಮ್ಮ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಿಮಗೆ ಕೊಡುವಂತಹ ಸಂಬಳವನ್ನು ನಾವು ಕೇಳ್ತಾ ಇಲ್ಲ. ನಾವು ಬರೆಯುವಂತಹ ಪರೀಕ್ಷೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಅದನ್ನು ಮಾತ್ರ ಕೊಡಿ ಅಂತೇಳಿ ಹೋರಾಟಕ್ಕೆ ಇಳಿದಿದ್ದಾರೆ. ಮೊದಲನೇದಾಗಿ ಈಗ ಮೋದಿಯವರು ಯಾವ ಒಂದು ವಿಚಾರವಾಗಲೂ ಸಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರಲಿಲ್ಲ. ಎಷ್ಟೋ ಒಂದು ಪ್ರಕರಣಗಳಾಯಿತು. ಕೊರೋನಾ ಸಂದರ್ಭದಲ್ಲಿ ಗಂಟೆ ಬಾರಿಸಿ ಅಂತ ಹೇಳಿದ್ರು, ಚಪ್ಪಾಳೆ ತಟ್ಟಿ ಅಂತ ಹೇಳಿದ್ರು, ದೀಪ ಬೆಳಗಿಸಿ ಅಂತ ಹೇಳಿದ್ರು. ಅದೊಂದು ವಿಚಾರವಾಗಿ ಇವತ್ತು ರಾಜಕೀಯ ಪಕ್ಷಗಳು ಗೇಲಿಯನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಆಕ್ಸಿಜನ್ ದುರಂತ ಆಯಿತು, ಆಗ್ಲೂ ಸಹ ಮೋದಿಯವರು ಯಾವ್ದ್ರ ಬಗ್ಗೆನೂ ಸಹ ಮಾತನಾಡೋದಕ್ಕೆ ಹೋಗಿರಲಿಲ್ಲ. ಜೊತೆಗೆ ರಾಹುಲ್ ಗಾಂಧಿ ಅವರು ಅದಾನಿ ಬಗ್ಗೆ ಆಗಿರ್ಬೋದು, ಅಂಬಾನಿ ಬಗ್ಗೆ ಆಗಿರ್ಬೋದು, ಸಂಸತ್ನಲ್ಲಿ ಮಾತನಾಡಿ ಅಂತ ಹೇಳಿದಾಗ್ಲೂ ಸಹ ಯಾವ ವಿಚಾರದ ಬಗ್ಗೆನೂ ಸಹ ಮಾತಾಡ್ತಾ ಇರಲಿಲ್ಲ. ಮೊನ್ನೆನೂ ಸಹ ಅಷ್ಟೇ ಪೊಲೀಸರು ಲಾಠಿ ಚಾರ್ಜ್
ಚಾರ್ಜ್ ಅನ್ನ ಮಾಡಿದಾಗ್ಲೂ ಆ ದಿನ ಸಹ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ಮೋದಿ ಅವರಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತು ಜೆನ್ಜಿಗಳು ಏನು ಬೃಹತ್ತಾಗಿ ಹೋರಾಟವನ್ನ ಮಾಡ್ತಾ ಇದ್ರೆ, ಒಂದು ಕಡೆ ಪೊಲೀಸರು ಕ್ರೌರ್ಯವನ್ನ ಮರಿತಾ ಇದ್ರೆ, ಪೊಲೀಸರು ಲಾಠಿಯನ್ನ ಬೀಸಿದ್ರೆ, ವಿದ್ಯಾರ್ಥಿಗಳು ಜನಗಣಮನ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಆಕ್ಸಿಜನ್ ದುರಂತ ಏನು ಪ್ರಕರಣಗಳಾದ್ರೂ ಸಹ ಮೋದಿ ಅವರು ರಿಯಾಕ್ಟ್ ಮಾಡಲಿಲ್ಲ. ಜೊತೆಗೆ ಇವತ್ತು ಎಲ್ಲ ಪಕ್ಷಗಳು ಅವರನ್ನ ಟೀಕೆಯನ್ನ ಮಾಡ್ತಾ ಇದೆ. ಒಂದು ಕಡೆ ಪೊಲೀಸರು ಲಾಠಿಯನ್ನ ಬೀಸಿದ್ರು ಸಹ, ಬೇರೆ ಬೇರೆ ರೀತಿಯಾಗಿ ಹೊಡೆತವನ್ನ ಕೊಟ್ಟರೂ ಸಹ ವಿದ್ಯಾರ್ಥಿಗಳು ಅವೆಲ್ಲವನ್ನ ಕೂಲಾಗಿ ತಗೊಳ್ತಾ ಇದ್ದಾರೆ. ಬಿಕಾಸ್ ನೀವು ಕ್ರೌರ್ಯವನ್ನ ಮೆರೆದು ನಮ್ಮನ್ನ ಮೆಟ್ಟಿ ನಿಲ್ಲುವಂತಹ ಪ್ರಯತ್ನವನ್ನ ಮಾಡಬಹುದು, ಆದ್ರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿರುವಂಥದ್ದು. ಈಗ ಸುದ್ದಿಗೋಷ್ಠಿ ಆಲ್ರೆಡಿ ಆರಂಭ ಆಗಿರುವಂಥದ್ದು. ಈಗ ರಾಹುಲ್ ಗಾಂಧಿ ಅವರು ಸಹ 3 ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಸಿಜೆಪಿ ಅವರು ಸಹ 3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಎಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಯಾರು ಮೃತರ ವಿದ್ಯಾರ್ಥಿಗಳಿದ್ದಾರಲ್ಲ ಆ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ಕೊಡಲೇಬೇಕು. ಜೊತೆಗೆ ಯಾರು ಮೊನ್ನೆ ಗಲಾಟೆಯನ್ನ ಮಾಡಿದ್ರು ಅವ್ರ ಮೇಲೆ FIR ಅನ್ನ ಹಾಕಿದ್ರು, ಆ FIR ಅನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಸಿಜೆಪಿ ಅವರು 3 ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಸಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವರು ಸಹ ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು, ಜೊತೆಗೆ ವಿದ್ಯಾರ್ಥಿಗಳನ್ನ ಕ್ಷಮೆ ಕೇಳಬೇಕು. ಮೂರನೇದಾಗಿ ಈಗ ಅವರ ಬಳಿ ಹೋಗಿ ತಪ್ಪಿತಸ್ಥ ಅಂತ ಹೇಳಿ ಏನು ಅವರನ್ನ ಸಾಬೀತು ಮಾಡ್ತಾ ಇದ್ದಾರಲ್ವಾ, FIR ಅನ್ನು ಹಾಕಿದ್ದಾರಲ್ಲ, ಅದನ್ನು ಸಹ ವಾಪಸ್ ಪಡಿಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೋರಾಟಕ್ಕೆ ಇಳಿದಿರುವಂಥದ್ದು. ಒಟ್ಟಾರೆಯಾಗಿ ನಾವು ಬರೆಯುವಂಥ ಪರೀಕ್ಷೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರಲೇಬೇಕು, ಕೇಂದ್ರ ಇದರ ಜೊತೆ ಮೂಗು ತೂರಿಸಬಾರ್ದು. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಬದಲು ಕಾಂಗ್ರೆಸ್ ಸರ್ಕಾರ ಇದ್ದಿದ್ರು ಸಹ ಇದೇ ಹೋರಾಟಗಳು ನಡೀತಾ ಇತ್ತು. ಕೇವಲ ರಾಜಕೀಯ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಒಂದು ಟ್ರಾನ್ಸ್ಪರೆನ್ಸಿಯನ್ನ ಕಾಪಾಡಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಈಗ ಜೊತೆಗೆ ಸುದ್ದಿಗೋಷ್ಠಿ ನಡೀತಾ ಇದೆ. ಜೊತೆಗೆ ನಾಳೆ ಸಹ 3ನೇ ಸುತ್ತಿನ ಸುದ್ದಿಗೋಷ್ಠಿ ನಡೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕೇಂದ್ರ ಸಚಿವರಾದಂತಹ JP ನಡ್ಡಾ ಅವರು ನಾಳೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೋ ಬಿಡ್ತಾರೆ ಅನ್ನುವಂಥ ಮಾಹಿತಿಗಳನ್ನು ಕೊಡುವಂಥದ್ದು. ಅಂದರೆ ನಿರೀಕ್ಷೆ ಈಗ ಅವರ ಪ್ರಮುಖವಾದಂಥ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಆ ವಾತಾವರಣ ಕಾಣಿಸ್ತಿದೆಯಾ, ಅಥವಾ ಪ್ರಧಾನಿ ಮೋದಿಯವರು ಸೂಕ್ಷ್ಮವಾಗಿ ಅವ್ರಿಗೇನಾದರೂ ಪ್ರಧಾನಿಗೆ ಹೇಳಿರ್ಬೋದು? ಯಾಕಂದರೆ ಅವ್ರದ್ದು ಆ ಪಟ್ಟನ್ನು ಸಡಿಲಿಸದೇ ಇದ್ದರೆ ಮತ್ತೆ ಹೋರಾಟ ಹಿಂಸಾತ್ಮಕ ರೂಪ ಪಡಿಬೋದು. ಹಾಗಾಗಿ ಚಾನ್ಸಸ್ಗಳು ಏನಿದ್ದಾವೆ? ಮತ್ತೆ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರಾ, ಅಥವಾ ಸ್ವತಃ ಪ್ರಧಾನಿ ಮೋದಿಯವರೇ ಸುದ್ದಿಗೋಷ್ಠಿ ನಡೆಸಿ ಏನಾದರೂ ಸುದೀರ್ಘವಾಗಿ ಮಾತಾಡ್ತಾರೆ, ಹೇಗೆ? ಖಂಡಿತ ಪ್ರಭು, ಇದು ಮೊದಲ ಬಾರಿ ಆದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಅಲ್ಲ. ಪ್ರತಿ ಬಾರಿ ಸಹ ಇದೇ ಆಗ್ತಾ ಇದೆ. ಪ್ರತಿ ಬಾರಿ ಸಹ ಹೋರಾಟವನ್ನು ಮಾಡ್ತಾ ಇದ್ರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಆದರೆ ಸರ್ಕಾರ ಮಾತ್ರ ಇದ್ರ ಬಗ್ಗೆ ಕ್ಯಾರೆ ಅಂತ ಹೇಳ್ತಾ ಇಲ್ಲ. 1 ಬಾರಿ ಓಕೆ, 2 ಬಾರಿ ಓಕೆ, ಪ್ರತಿ ಬಾರಿ ಆದಾಗ ನಮ್ಮ ಭವಿಷ್ಯವನ್ನ ಪಣಕ್ಕಿಟ್ಟು ನಾವು ಓದ್ತೇವೆ, ನಿದ್ದೆ ಬಿಟ್ಟು ಓದ್ತೇವೆ, ಎಲ್ಲವನ್ನು ಬಿಟ್ಟು ಓದ್ತೇವೆ. ಆದರೂ ಸಹ ಕೇಂದ್ರ ಸರ್ಕಾರ ಇವತ್ತು ನಮ್ಮನ್ನ ಕ್ಯಾರೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ನಾಳೆ ಏನು ಕೇಂದ್ರ ಸಚಿವರಾದಂತಹ JP ನಡ್ಡಾ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, 3ನೇ ಸುತ್ತಿನ ಸಭೆಯನ್ನ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಇಲ್ವಾ ಎಂಬ ಮಹತ್ವದ ಮಾಹಿತಿಯನ್ನ ಒದಗಿಸಿಕೊಡ್ತಾರೆ. ಎಲ್ಲದ್ರ ಬಗ್ಗೆ ನಾಳಿನ ಸುತ್ತಿನ ಮೀಟಿಂಗ್ ನಂತರ ಎಲ್ಲದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಪ್ರಭು. ಥ್ಯಾಂಕ್ ಯು ನಿರೀಕ್ಷಾ ಮಾಹಿತಿಗಾಗಿ.